ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನವರಾತ್ರಿ ಮೊದಲನೇ ದಿನ. ನಾನು ವ್ಲಾಗ್ನ 5:54 ಆಗಿದೆ, ಆವಾಗಿಂದ ಶುರು ಮಾಡ್ತಾಯಿದ್ದೀನಿ. ಬೆಳಗ್ಗೆ ಎದ್ದಿದ ತಕ್ಷಣ ಫ್ರೆಶ್ ಅಪ್ ಆಗಿ, ಅಂದರೆ ಬೇಗನೆ ಸ್ನಾನ ಮಾಡಿಕೊಂಡು ನಾನು ಬೇರೆ ಕೆಲಸಗಳನ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ಸ್ನಾನ ಎಲ್ಲ ಮಾಡ್ಕೊಂಡಲ್ಲ. ಅದಾದಮೇಲೆ ನಾನು ಡೋರ್ ಓಪನ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಈಚೆ ತಣ್ಣಗೆ ಗಾಳಿ ಬೀಸ್ತಿತ್ತು. ಸೊ ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಬಾಲ್ಕನಿನಲ್ಲೇ ನಿಂತ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಕೊತಾ ಇದ್ದೆ. ಬೆಳಗಿನ ಒಂದು ವಾತಾವರಣ ತುಂಬಾ ಚೆನ್ನಾಗಿರುತ್ತೆ, ಅದ್ರ ಗಾಳಿ ಕೂಡ ಫ್ರೆಶ್ ಆಗಿರುತ್ತೆ. ನಮ್ಮ ಮನೆಯಲ್ಲಿ ನನಗೆ ಫೇವ್ರೆಟ್ ಜಾಗ ಅಂತಂದರೆ ನಮ್ಮ ಮನೆ ಬಾಲ್ಕನಿನೇ. ತುಂಬಾ ಚೆನ್ನಾಗಿರುತ್ತೆ. ನಿನ್ನೆ ನೈಟು ಕೂಡ ಸಿಕ್ಕಾಪಟ್ಟೆ ಮಳೆ ಬಂದಿತ್ತು, ಅದಕ್ಕೆ ಬಟ್ಟೆಗಳೆಲ್ಲ ನಾನು ಒಗ್ದು ಹಾಕಿದ್ನಲ್ಲ, ಜಾಸ್ತಿ ಆಗಿತ್ತು. ಎಲ್ಲನೂ ಕಿಟಕಿಗೂ ಕೂಡ ನಾನು ಹಾಕಿದ್ದೀನಿ. ನೀವು ನೋಡ್ಬೋದು ಏನಪ್ಪ ಕಿಟಕಿಲೆಲ್ಲ ಹಾಕಿಟ್ಟಿದ್ದಾರೆ ಅಂತ. ಮಳೆ ಬಂದಿತ್ತಲ್ಲ, ಅದಕ್ಕೋಸ್ಕರ ಹಾರಲಿ ಅಂತಂದ್ಬಿಟ್ಟು ಫುಲ್ಲು ಬಟ್ಟೆಗಳಿತ್ತು ಅಂತಂದ್ಬಿಟ್ಟು ಕಿಟಕಿಗೂ ಹಾಕಿಟ್ಬಿಟ್ಟಿದ್ದೀನಿ. ಸೊ ಒಂದು ಸ್ವಲ್ಪ ಹೊತ್ತು ಹಾಗೆ ಬಾಲ್ಕನಿನಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ನಮ್ಮ ಜೂಜುನು ಬಂದು, ನಾವೇನಾದ್ರು ಬಾಲ್ಕನಿ ಕಡೆ ನಿಂತ್ಕೊಂಡ್ರೆ ನಮ್ಮ ಜೂಜುನು ಕೂಡ ಬರ್ತಾಳೆ, ಎಗಿರ್ತಾಳೆ ನನಗೂ ತೋರಿಸಿ ಅಂತ. ಸೊ ಅವಳ ಜೊತೆನೂ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ನಿಂತಿದ್ದೆ. ತುಂಬ ಚೆನ್ನಾಗಿ ಗಾಳಿ ಬರ್ತಿತ್ತು. ಬೆಳಗಿನ ಜಾವದ ಅಥವಾ ಬೆಳಗಿಂದು ಫ್ರೆಶ್ ಏರ್ ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಅದಾದಮೇಲೆ ನಾನು ಕಸ ಗುಡಿಸ್ಕೊಂಬಿಡೋಣ ಅಂತ ಹೇಳಿ ಕಸ ಎಲ್ಲ ಗುಡಿಸ್ಕೊತಾ ಇದ್ದೆ. ರಾತ್ರಿಯೇ ಪಾತ್ರೆ ಗೀತ್ರೆ ಎಲ್ಲ ತೊಳ್ಕೊಂಬಿಟ್ಟಿದ್ದೆ, ಬೆಳಗ್ಗೆ ಎದ್ದರೆ ಲೇಟ್ ಆಗುತ್ತೆ ಅಂತ. ಅದು ತುಂಬಾ ನನಗೆ ಈಸಿ ಆಯಿತು. ಸೊ ರಾತ್ರಿ ಹೊತ್ತೇ ಪಾತ್ರೆ ತೊಳ್ಕೊಂಬಿಟ್ರೆ ಬೆಳಗ್ಗೆ ಅರ್ಧ ಕೆಲಸ ಮುಗ್ದಂಗೆ. ಸೊ ಫಸ್ಟು ಇಲ್ಲೆಲ್ಲ ಕಸಗೆಲ್ಲ ಗುಡಿಸ್ಕೊಂಡು ನೆಕ್ಸ್ಟು ಮನೆ ಒರೆಸ್ಕೊಂಬಿಡೋಣ ಅಂತ ಹೇಳಿ ಮ್ಯಾಟ್ ಎಲ್ಲನೂ ಕ್ಲೀನಾಗಿ ಒದ್ರುಕೊಂಡು ನಾನು ರೆಡಿ ಮಾಡ್ಕೊತಾ ಇದ್ದೆ. ಅದಾದಮೇಲೆ ನಮ್ಮ ಜೂಜುದು ಬೌಲೆಲ್ಲನೂ ಕೂಡ ತುಂಬಾ ಗಲೀಜಾಗಿತ್ತು. ಸೊ ಅದಕ್ಕೋಸ್ಕರ ಅದನ್ನು ಎಲ್ಲ ವಾಶ್ ಮಾಡ್ಕೊತಾ ಇದ್ದೆ. ಡೈಲಿ ನಾನೇನಾದ್ರು ಇದ್ದರೆ ಡೈಲಿ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ನಾನು ಫ್ರೆಶ್ ನೀರು ಹಿಡಿದಿಡ್ತೀನಿ. ಸೊ ಅದು ಕೂಡ ಕ್ಲೀನಾಗಿರ್ಬೇಕಲ್ವ, ಅದನ್ನು ಕೂಡ ಇರುವೆ ಅದು ಇದು ಕಸ ಎಲ್ಲ ಬೀಳುತ್ತೆ, ಅದಕ್ಕೂ ಕೂಡ ಇನ್ಫೆಕ್ಷನ್ ಆಗುತ್ತೆ ಅಂತಂದ್ಬಿಟ್ಟು ಚೆನ್ನಾಗಿ ವಾಶ್ ಮಾಡ್ಕೊತಾ ಇದ್ದೆ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಚೆನ್ನಾಗಿ ವಾಶ್ ಮಾಡಿ ಅವಳಿಗೂ ಕೂಡ ಬೌಲಲ್ಲಿ ನೀರು ಇಟ್ಬಿಟ್ಟು ನಾನು ಮನೆ ಒರೆಸ್ಕೊಳ್ಳೋಣ ಅಂತ ಹೇಳಿ ಒರೆಸ್ಕೊತಾ ಇದ್ದೆ. ಇಲ್ಲಿ ಮನೆಯೆಲ್ಲ ಕ್ಲೀನಾಗಿ ಒರೆಸ್ಕೊತಾ ಇದ್ದೀನಿ ಒಂದು ಕಡೆಯಿಂದನೂ. ನೀವು ನೋಡ್ಬೋದು ಇಲ್ಲಿ ಬೆಳಗ್ಗೆನೇ ಬೇಗ ಸ್ವಲ್ಪ ಎದ್ದರೆ ಇನ್ನೂ ಕೂಡ ಬೇಗನೆ ಕೆಲಸಗಳಾಗುತ್ತೆ. ನಾನು ಸ್ವಲ್ಪ ಎದ್ದಿದ್ದು ಲೇಟ್ ಆಯಿತು. ನಾನು 4 ಗಂಟೆಗೆ ಅಲಾರಾಮ್ ಇಟ್ಕೊಂಡಿದ್ದೆ, ಬಟ್ ಎಚ್ಚರ ಆಗಿದ್ದು ನನಗೆ 5:45 ಎಚ್ಚರ ಆಯಿತು. ಆವಾಗಿಂದನೇ ನಾನು ವಿಡಿಯೋನ ಶೂಟ್ ಮಾಡೋಕ್ಕೆ ಶುರು ಮಾಡಿಕೊಂಡೆ. ನೀವು ನೋಡ್ತಾ ಇರ್ಬೋದು, ದೊಡ್ಡ ಮನೆ ಇದ್ದರೆ ಇದೇ ಪ್ರಾಬ್ಲಮ್ ಅಂತ ಅನಿಸುತ್ತೆ. ಒಂದು ಕಡೆಯಿಂದ ಕ್ಲೀನಾಗಿ ಒರೆಸ್ಕೊಂಬರ್ಬೇಕು. ನೀವು ನೋಡ್ತಾ ಇರ್ಬೋದು ಇಲ್ಲಿ ಕ್ಲೀನಾಗಿ ಕಸ ಗುಡಿಸಿ ಮನೆಯೆಲ್ಲ ಒರೆಸಾದ್ಮೇಲೆ ನಮ್ಮ ಜೂಜು ನಡಿ ಆಟ ಆಡ್ತಾ ಇದ್ದಾಳೆ. ಅವಳು ತುಂಬಾ ಆ್ಯಕ್ಟಿವ್ ಇದ್ದಾಳೆ, ತುಂಬಾ ಖುಷಿಯಾಗುತ್ತೆ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ. ಅದಾದಮೇಲೆ ಹಳೆಯದು ಹೂವುಗಳೆಲ್ಲ ಇತ್ತಲ್ಲ, ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ದೇವ್ರ ಮನೆ ಫಸ್ಟು ಇದೆಲ್ಲ ಹೂವು ಎಲ್ಲ ತೆಗೆದಿಟ್ಕೊಂಬಿಟ್ರೆ ನಮಗೆ ಸುಲಭ ಆಗುತ್ತೆ ಅಂತ ಹೇಳಿ ಇವತ್ತಿಂದ ದಸರಾ ಶುರುವಾಗುತ್ತೆ. ಅಂದರೆ ನವರಾತ್ರಿಯ ಮೊದಲನೇ ದಿನ ಯೆಲ್ಲೋ ಕಲರ್ ಕಾನ್ಸೆಪ್ಟ್ ಇಟ್ಕೊಂಡು ನಾನು ಹೂವಿನ ಅಲಂಕಾರನೂ ಕೂಡ ಯೆಲ್ಲೋ ಕಲರಲ್ಲೇ ಮಾಡ್ಕೊಂಡಿದ್ದೆ. ಇವತ್ತು ಆಫೀಸ್ಗೂ ಕೂಡ ಯೆಲ್ಲೋ ಕಲರನ್ನೇ ಹಾಕ್ಕೊಂಡು ಹೋಗಿದ್ದೆ. ಸೊ ಫಸ್ಟಿಗೆ ಇಲ್ಲೆಲ್ಲನೂ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಕ್ಲೀನೆಲ್ಲ ಮಾಡಿಕೊಂಡು ಹೂವನ ಒಂದೊಂದೇ ಇಟ್ಕೊತಾ ಇದ್ದೆ. ಹೂವು ಅರೇಂಜ್ ಮಾಡೋದು ಸ್ವಲ್ಪ ಲೇಟೇ ಆಗುತ್ತೆ. ಎಲೆ ಎಲ್ಲ ಇಟ್ಕೊಂಡು ಹೂವೆಲ್ಲ ಇಟ್ಕೊಳೋದು ಸ್ವಲ್ಪ ಲೇಟೇ ಆಗುತ್ತೆ. ಬಿಡಿ ಹೂವು ಆದರೆ ಸ್ವಲ್ಪ ಓಕೆ, ಬಟ್ ಕಟ್ಟಿರೋ ಹೂವು ಕಟ್ಟಿ ಎಲ್ಲನೂ ಇರೋದು ತುಂಬಾ ಕಷ್ಟ ಆಗುತ್ತೆ. ನಾನು ಹಾರ ಥರ ಮಾಡಿಬಿಟ್ಟು ಹಾಕೋಣ ಅಂತ ಅಂದ್ಕೊಂಡೆ, ಬಟ್ ಟೈಮ್ ಸಾಲಿಲ್ಲ. ಅದಕ್ಕೋಸ್ಕರ ಬಿಡಿ ಹೂವು ಇತ್ತಲ್ಲ ಅದನ್ನೇ ಕ್ಲೀನಾಗಿ ಅರೇಂಜ್ ಮಾಡಿಕೊಂಡೆ. ನಾನು ಯಾವಾಗಲೂ ಹೇಳ್ತಿರ್ತೀನಲ್ಲ, ಮನೆಯಲ್ಲಿ ಪೂಜೆ ಮಾಡ್ತಾಯಿದ್ರೆ ಒಂಥರ ಪಾಸಿಟಿವ್ ವೈಬ್ಸ್ ಇರುತ್ತೆ ಅಂತ. ಸೊ ನನಗಿವತ್ತು ಬೆಳಗ್ಗೆನೇ ಪೂಜೆ ಮಾಡಿ ಕೆಲ್ಸಕ್ಕೆ ಹೋಗಿದ್ದು ಒಂಥರ ಪೀಸ್ಫುಲ್ ಮೈಂಡ್ ಇತ್ತು. ದಿವಸ ಕೂಡ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು.
ನೀವೂ ಕೂಡ ಅದ್ರ ಪ್ರಯತ್ನ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನಾನು ಯೂಶ್ವಲಿ ಮುಂಚೆ ಅಂದರೆ ಮದುವೆಗಿಂತ ಮುಂಚೆ ನಾನೇ ಮನೆಯಲ್ಲಿ ಪೂಜೆ ಮಾಡ್ತಾಯಿದ್ದೆ. ದೇವಸ್ಥಾನಕ್ಕೆ ಹೋಗಿ ದೀಪಗಳನ್ನೂ ಕೂಡ ಹಚ್ತಾಯಿದ್ದೆ. ಆವಾಗ ನಾನು ಮನೆಯಲ್ಲೇ ಲಲಿತಾ ಸಹಸ್ರನಾಮ, ವಿಷ್ಣು ಸಹಸ್ರನಾಮನೂ ಕೂಡ ಕಲ್ತಿದ್ದೆ. ನಾನು ಅದನ್ನೇ ಮನೆಯಲ್ಲಿ ಓದ್ಕೊಂಡು ಪೂಜೆನ ಮಾಡ್ತಾಯಿದ್ದೆ. ಸೊ ಆ ರೀತಿ ಮಾಡೋದ್ರಿಂದ ನಮ್ಮ ಮನಸ್ಸಿಗೂ ಕೂಡ ಒಂಥರ ಪಾಸಿಟಿವ್ನೆಸ್ ಇರುತ್ತೆ ಮತ್ತು ನೆಮ್ಮದಿ ಕೂಡ ಇರುತ್ತೆ. ಈಚೆಗಡೆನೂ ಕೂಡ ನಾನು ತುಳಸಿ ಗಿಡಕ್ಕೆ ಕುಂಕುಮ, ಹೂವು ಎಲ್ಲ ಇಟ್ಕೊತಾ ಇದ್ದೆ. ಕುಂಕುಮ ಎಲ್ಲ ಫಸ್ಟೇ ಇಟ್ಕೊಂಡಿದ್ದೆ, ಸೊ ಅದಕ್ಕೋಸ್ಕರ ಹೂವು ಮಾತ್ರ ಇಟ್ಕೊತಾ ಇದ್ದೆ. ಇವಾಗ ಇಲ್ಲಿ ಸಿಂಪಲ್ಲಾಗಿ ರಂಗೋಲಿನ ಬಿಟ್ಕೊತಾ ಇದ್ದೀನಿ. ನನಗೆ ರಂಗೋಲಿ ಬಿಡೋದಕ್ಕೆ ಬರೋದೇ 2. ನಾನು ಲಾಸ್ಟ್ ಟೈಮು ಹೇಳಿದ್ದೀನಿ, ಒಂದು ಸ್ಟಾರ್ ಬಿಡ್ತೀನಿ, ಇಲ್ಲಾಂದರೆ ಒಂದು ಫ್ಲವರ್ ಥರ ಬಿಡ್ತೀನಿ ಅಷ್ಟೇ. ನನಗೆ ಗೊತ್ತಿರೋ ಥರ ನೋಡಿಕೊಂಡು ನಾನು ರಂಗೋಲಿನ ಬಿಟ್ಕೊತೀನಿ. ಇಲ್ಲಿ ನಾನು ಅಲ್ಲಿ ಕೂತ್ಕೊಂಡು ಬಿಡೋಣ ಅಂದ್ಕೊಂಡೆ. ಆ್ಯಕ್ಚುಲಿ 3-4 ಡೇಸ್ ಬ್ಯಾಕು ಆಫೀಸಿಗೆ ಹೋಗ್ಬೇಕಾದ್ರೆ ಬಿದ್ದುಬಿಟ್ಟಿದ್ದೆ. ಸೊ ಅದಕ್ಕೋಸ್ಕರ ಅದು ಕಾಲು ಮಂಡಿ ಹತ್ರ ಏಟಾಗಿತ್ತು. ಅದು ಸರಿಯಾಗಿ ನಾನು ಕೂತ್ಕೊಂಡು ಕೂಡ ಬಿಡೋಕ್ಕಾಗಲಿಲ್ಲ ರಂಗೋಲಿನ. ಅದಕ್ಕೆ ನಾನು ನಿಂತ್ಕೊಂಡು ಬಿಡ್ತಾಯಿದ್ದೆ. ಏನಪ್ಪ ಇವಳು ನಿಂತ್ಕೊಂಡು ಬಿಡ್ತಾ ಇದ್ದಾಳೆ ಅಂತ ಅಂದ್ಕೊಂಬಿಡಿ. ಕೂರೋಕ್ಕಾಗಲಿಲ್ಲ, ನನಗೆ ಮಂಡಿ ಊರೋಕ್ಕಾಗಲಿಲ್ಲ. ಅದಕ್ಕೋಸ್ಕರನೇ ನಿಂತ್ಕೊಂಡು ಬಿಟ್ಕೊಂಡೆ ರಂಗೋಲಿನ. ಸೊ ಇಲ್ಲಿ ಹಂಗೆ ತುಳಸಿ ಗಿಡ ಮೇಲಿತ್ತಲ್ಲ, ಕೆಳಗಡೆನೂ ಕೂಡ ಒಂದೇ ಒಂದು ಸಿಂಪಲ್ಲಾಗಿ ಸ್ಟಾರ್ನ ಬಿಟ್ಕೊಂಡೆ. ನೆಕ್ಸ್ಟ್ ಟೈಮು ಯಾವ್ದಾದ್ರು ರಂಗೋಲಿ ಸ್ಟೆನ್ಸಿಲ್ಸ್ ಸಿಗುತ್ತಲ್ಲ, ಅದರ ಉಪಯೋಗಿಸ್ಕೊಂಡು ನಾನು ಬಿಡ್ತೀನಿ. ನೆಕ್ಸ್ಟು ಮನೆಯಲ್ಲಿದೆ, ಸೊ ಎಲ್ಲೋ ಎತ್ತಿಟ್ಬಿಟ್ಟಿದ್ದೀನಿ, ನೋಡಿಕೊಂಡು ಅದನ್ನು ರಂಗೋಲಿನ ನೆಕ್ಸ್ಟ್ ಟೈಮ್ ಇಟ್ಕೊತೀನಿ. ಇವಾಗೂ ಕೂಡ ಹೂವು ಎಲ್ಲ ಇಟ್ಕೊತಾ ಇದ್ದೀನಿ. ಸಿಂಪಲ್ಲಾಗಿ ಸುಮ್ಮನೆ ಹೂವು ಇಟ್ಟಿದ್ದೀನಿ ಅಷ್ಟೇ. ಅದಾದಮೇಲೆ ನಾನು ಒಳಗಡೆ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಹೋದೆ. ಎಲ್ಲನೂ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಸೊ ಎಲ್ಲ ರೆಡಿ ಆದಮೇಲೆ ಹೂವು, ಹೊಸ್ಲಿಗೆ ಕುಂಕುಮ, ರಂಗೋಲಿ, ತುಳಸಿ ಗಿಡಕ್ಕೂ ಕೂಡ ಹೂವು ಎಲ್ಲ ಇಟ್ಕೊಂಡಾದ್ಮೇಲೆ ಇಲ್ಲಿ ದೀಪಕ್ಕೆ ಎಣ್ಣೆ ಬಿಟ್ಕೊತಾ ಇದ್ದೀನಿ. ದೀಪ ಅಥವಾ ತುಪ್ಪ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಮಾಡ್ಕೊಂಡು ಹೋಗ್ಬೋದು. ಇಲ್ಲಿ ನೆಕ್ಸ್ಟು ನಾನು ದೀಪನ ಹಚ್ಕೊತಾ ಇದ್ದೀನಿ. ದೀಪನ ಹಚ್ಕೊಂಡು ಪೂಜೆನ ಶುರು ಮಾಡಿಕೊಂಡೆ. ಅದು ಪೂಜೆ ಎಲ್ಲ ಆಗಾದಮೇಲೆ ಕಡ್ಡಿ ಬೆಳಗಿ, ಕರ್ಪೂರ ಬೆಳಗಿ, ಫೈನಲ್ ಲುಕ್ಕು ಈ ಥರ ಇದೆ. ದೇವ್ರ ಪೂಜೆ ಈ ರೀತಿ ಮಾಡಿದ್ದೀನಿ, ನೀವು ನೋಡ್ಬೋದು. ನಮ್ಮ ಮನೆಯಲ್ಲಿ ಏನು ಹೂವು ಇರುತ್ತೆ ಅಥವಾ ಏನು ಹಣ್ಣಿರುತ್ತೆ ಅದನ್ನೇ ಇಟ್ಕೊಂಡು ನಾವು ಪೂಜೆ ಮಾಡಿದ್ರೆ ತುಂಬಾ ಖುಷಿ ಆಗುತ್ತೆ. ಅಯ್ಯೋ ಆ ಥರ ಇರಬೇಕು, ಗ್ರ್ಯಾಂಡಾಗಿ ಮಾಡಬೇಕು, ಆ ಥರ ಎಲ್ಲ ಎಂಥದೂ ಇಲ್ಲ. ನಮ್ಮ ಮನೆಯಲ್ಲಿ ನಮ್ಮ ಅನುಕೂಲಕ್ಕೆ ತಕ್ಕಂತೆ ನಾವು ಪೂಜೆ ಮಾಡ್ಕೊತಾ ಹೋಗಬೇಕು ಅಷ್ಟೇ. ನಾನು ಯಾವಾಗಲೂ ಅದನ್ನೇ ಮಾಡೋದು. ನೀವು ನೋಡಿ ಇಜೂಜು ರಂಗೋಲಿ ಎಲ್ಲ ಏನು ಕಾಳು ಮಾಡಿದ್ಯಾ? ಏಕೆ ಏಕೆ
ಏಕೆ ಯಾಕೆ ಜೂಜು ಏ ಜೂಜು ಏನಕ್ಕೆ ರಂಗೋಲಿ ಹಾಳು ಮಾಡಿದ್ದು ಹಾಂ ಹೇಗೆ ಆದಮೇಲೆ ನೆಕ್ಸ್ಟು ನಾನು ಶಾವಿಗೆ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ತರಕಾರಿ ಏನೂ ಇರಲಿಲ್ಲ, ತರಬೇಕಿತ್ತು. ಅದಕ್ಕೋಸ್ಕರ ಬೇಗನೆ ಏನಾಗುತ್ತೆ ಅಂತ ನೋಡಿದೆ. ಸೊ ಶಾವಿಗೆ ಉಪ್ಪಿಟ್ಟೆ ಮಾಡ್ಕೊಂಬಿಡೋಣ ಅಂತ ಹೇಳಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಒಗ್ಗರಣೆಗೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಹಸಿಮೆಣಸಿನ್ಕಾಯಿ, ಕರಿಬೇವು. ಒಂದು ಕಡೆ ಕಾಯಿ ತುರಿಯೋಕ್ಕೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಮಿಕ್ಸಿಲೇ ಒಂದು ರೌಂಡು ಆಡಿಸ್ಕೊಂಡಿದ್ದೀನಿ. ಈ ಶಾವಿಗೆನೂ ಕೂಡ ಹುರ್ಕೊಳಕ್ಕೆ ನಾನು ಎಷ್ಟು ಬೇಕೋ ಅಷ್ಟು ಹಾಕ್ಕೊತಾ ಇದ್ದೀನಿ. ಸುಮ್ಮನೆ ಮಿಕ್ಸೋದು ಬೇಡ, ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತೇಳಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಫಸ್ಟು ರೋಸ್ಟ್ ಮಾಡ್ಕೊತಾ ಇದ್ದೀನಿ. ನಾನು ಎಣ್ಣೆ ಏನೂ ಹಾಕಿಲ್ಲ, ಹಂಗೇ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡವರು ಒಂದು ಸ್ವಲ್ಪ ಎಣ್ಣೆನೂ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಬೋದು. ನಾನು ಹಂಗೆ ಫ್ರೈ ಮಾಡಿಕೊಂಡು ತೆಗೆದಿಟ್ಕೊತಾ ಇದ್ದೀನಿ. ಈ ಶಾವಿಗೆ ಒಂದು ಕಡೆ ಇಟ್ಕೊಂಡಾದಮೇಲೆ ನಾನು ಒಗ್ಗರಣೆ ಮಾಡ್ಕೊಂಬಿಡೋಣ ಅಂತ ಹೇಳಿ ಒಂದು 2-3 ಸ್ಪೂನ್ಸ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಒಂದು 2-3 ಸ್ಪೂನ್ ಸಾಕಾಗುತ್ತೆ. ಈ ಸಾಸಿವೆ, ಕರಿಬೇವು, ಹಸಿಮೆಣಸಿನ್ಕಾಯಿ, ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು. ಸೊ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಕಲರ್ ಬ್ರೌನ್ ಆದರೆ ಸಾಕು, ಅಂದರೆ ಈ ರೀತಿ ಆದರೆ ಸಾಕು, ಚೆನ್ನಾಗಿರುತ್ತೆ ಅದು ಈರುಳ್ಳಿ ಬಾಯಿಗೆ ಸಿಕ್ಕಿದಾಗ. ಸೊ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಟೊಮೆಟೊ, ಟೊಮೆಟೊ ಎಲ್ಲ ಸ್ಮ್ಯಾಶ್ ಆದಮೇಲೆ ನಾನೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿರ್ತೀನಿ. ಈರುಳ್ಳಿ ಟೊಮೆಟೊ ಫ್ರೈ ಆದಮೇಲೆ ಎರಡೂವರೆ ಗ್ಲಾಸ್ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿ ಬಂದಮೇಲೆ ಶಾವಿಗೆನ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ತೆಳ್ಳಗೆ ಮಾಡ್ಕೊತಾ ಇದ್ದೀನಿ, ಯಾಕಂದರೆ ನಾನು ಡಬ್ಬಿಗೂ ತೊಗೊಂಡೋಗ್ಬೇಕಾಗಿತ್ತು. ಇಲ್ಲ ಮಧ್ಯಾಹ್ನದಷ್ಟಲ್ಲಿ ಎಲ್ಲ ಗಟ್ಟಿ ಆಗಿಬಿಡುತ್ತೆ ಅಂತ ಹೇಳಿ ಸ್ವಲ್ಪ ತೆಳ್ಳಗೆ ಮಾಡ್ಕೊತಾ ಇದ್ದೀನಿ. ನೀವು ನೋಡ್ಬೋದು ಇಲ್ಲಿ. ಈ ಶಾವಿಗೆ ಎಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಬೇಯಲಿ ಅಂತ ಹೇಳಿ ಬಿಟ್ಬಿಟ್ಟೆ. ಒಂದು ಸ್ವಲ್ಪ ಬೆಂದಾದಮೇಲೆ ಅದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿನ ಸೇರಿಸ್ಕೊತಾ ಇದ್ದೀನಿ. ಕಾಯಿ ತುರಿ ಟೈಮ್ ಇದ್ರೇನೋ ನೀವು ತುರ್ಕೊಬೋದು. ನನಗೆ ಟೈಮ್ ಇರಲಿಲ್ಲ, ಅದಕ್ಕೋಸ್ಕರ ನಾನು ಮಿಕ್ಸಿನಲ್ಲಿ 1-2 ರೌಂಡು ಆಡಿಸ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು ಇಲ್ಲಿ. ಚೆನ್ನಾಗಿ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ನಾನೊಂದು ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ನಲ್ಲ, ಆ ಟೇಸ್ಟೂ ಚೆನ್ನಾಗಿತ್ತು. ಮಧ್ಯಾಹ್ನ ಕೂಡ ಹಾಗೆಯೇ ಚೆನ್ನಾಗಿ ಇರುತ್ತೆ, ನಿಮಗೆ ಅಂಟ್ಕೊಳೋದಿಲ್ಲ ಮತ್ತು ಗಟ್ಟಿ ಆಗೋದಿಲ್ಲ. ಅದು ಗಟ್ಟಿ ಮಾಡಿಬಿಟ್ರೆ ಮಧ್ಯಾಹ್ನದಷ್ಟಲ್ಲಿ ಈ ಉಪ್ಪಿಟ್ಟು ಮತ್ತು ಇದೆಲ್ಲ ಒಂಥರ ಕಾಂಕ್ರೀಟ್ ಥರ ಆಗಿಬಿಡುತ್ತೆ. ಅದಕ್ಕೋಸ್ಕರ ಇವಾಗ ಚೆನ್ನಾಗಿಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕ್ಲೋಸ್ ಮಾಡ್ಕೊಂಡಿದ್ದೆ. ಇವಾಗ ಚೆನ್ನಾಗಿ ತೆಳ್ಳಕ್ಕೆ ಚೆನ್ನಾಗಿ ಶಾವಿಗೆ ಉಪ್ಪಿಟ್ಟು ರೆಡಿಯಾಗಿದೆ. ನೀವು ನೋಡ್ತಾ ಇರ್ಬೋದು ಇಲ್ಲಿ.
ಇದು ರೆಡಿ ಆಗ್ತಿದ್ದಂಗೆ ನಾನು ಬೇಗ ಟಿಫನ್ ಎಲ್ಲ ಮುಗಿಸ್ಕೊಂಡು ಹಾಗೆ ಆಫೀಸ್ ಕಡೆ ಹೊರಟೆ ನಾನು. ಸೊ ಇದಾಗಿತ್ತು ನನ್ನ ನವರಾತ್ರಿಯ ದಿನದ 1ನೇ ವ್ಲಾಗು.